ಇಲ್ಲಿನ ಹುಡುಗರು ಯೂನಿವರ್ಸಿಟಿಗೆ ರೀಚ್ ಔಟ್ ಆಗಿ ಅಲ್ಲಿನ ಪ್ರೊಫೆಸರ್ಗಳ ಗೈಡೆನ್ಸ್ ತಗೊಂಡು ರಿಸರ್ಚ್ ಕೂಡ ಮಾಡ್ಬೋದು. ಸ್ಕೂಲಲ್ಲಿ ಕ್ಲಬ್ಸ್ ಅಂತ ಇರುತ್ತೆ. ಕೆಲವು ಹುಡುಗರು ಇಂಟರ್ನ್ಶಿಪ್ ಕೂಡ ಮಾಡ್ತಾರೆ. ಬರೀ ರ್ಯಾಂಕ್ ತಗೊಂಡು ನಂಬ್ಕೋತೀನಿ ಅಂದ್ರೆ ಅದು ಸಾಕಾಗಲ್ಲ. ನಮಗೆ ಬೇಕಾಗಿರೋ ಕೋರ್ಸ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಆಗ್ಬಿಡುತ್ತೆ ಮಕ್ಕಳಿಗೆ. ಒಂದು ಎಸ್ಸೆ ಬರೀತಾರೆ. ನನ್ನನ್ನ ನೀವೇನಕ್ಕೆ ತಗೊಬೇಕು ಅಂದ್ರೆ ಸ್ಕೂಲಲ್ಲಿ ಕ್ಲಬ್ಸ್ ಅಂತ ಇರುತ್ತೆ. ನಿಮ್ಗೆ ಯಾವ ಸ್ಟ್ರೀಮ್ ಇರುತ್ತೆ, ಮೆಡಿಕಲ್, ಇಂಜಿನಿಯರಿಂಗ್, ಫಿನಾನ್ಸ್, ಹೀಗೆ ಅದರ್ ಸಬ್ಜೆಕ್ಟ್ ರಿಲೇಟೆಡ್ ಕ್ಲಬ್ಸ್ನ ಹುಡುಗರೇ ಓಪನ್ ಮಾಡ್ತಾರೆ. ಒಂದು ಸ್ವಲ್ಪ ಜನ ಹುಡುಗರು ಸೇರಿಕೊಂಡು ಆ ಕ್ಲಬ್ನ ರನ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಬಂದು ಸೇರ್ಕೋಬೋದು. ಅಲ್ಲಿ ಅವ್ರ ಇಂಟ್ರೆಸ್ಟೆಡ್ ಟಾಪಿಕ್ಸ್ನ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಪ್ರಾಜೆಕ್ಟ್ಸ್ ಮಾಡಿ ಒಂದು ಎಕ್ಸ್ಪ್ಲೋರ್ ಮಾಡ್ತಾರೆ. ಅದಕ್ಕೂ ಟೈಮ್ ಬೇಕು, 1 or 2 hours. ಕೆಲವು ಹುಡುಗರು ಇಂಟರ್ನ್ಶಿಪ್ ಕೂಡ ಮಾಡ್ತಾರೆ. ಕೆಲವು ಹೈಸ್ಕೂಲಲ್ಲಿ ಟೈಅಪ್ಸ್ ಇರುತ್ತೆ ಕಂಪ್ನೀಸ್ ಜೊತೆ. ಸೊ ಅವರೇ ರೆಫರ್ ಮಾಡಿ ಅವ್ರಿಗೆ ಇಂಟರ್ನ್ಶಿಪ್ಸು, ಪ್ರಾಜೆಕ್ಟ್ಸು, ಅಥವಾ ಹುಡುಗರೆ ಅವರ ತಂದೆ ತಾಯಿಗಳು, ಅವ್ರ ಫ್ರೆಂಡ್ಸ್ ಮುಖಾಂತರ ಇಂಟರ್ನ್ಶಿಪ್ ಪಡ್ಕೊಂಡು ಅಲ್ಲೂ ಕೂಡ ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲೂ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿನ ಹುಡುಗರು ಯೂನಿವರ್ಸಿಟಿಗೆ ರೀಚ್ ಔಟ್ ಆಗಿ ಅಲ್ಲಿನ ಪ್ರೊಫೆಸರ್ಗಳ ಗೈಡೆನ್ಸ್ ತಗೊಂಡು ರಿಸರ್ಚ್ ಕೂಡ ಮಾಡ್ಬೋದು, ಪೇಪರ್ಸ್ನ ಪಬ್ಲಿಷ್ ಮಾಡ್ಬೋದು. ಅದು ಸಖತ್ ವೆಯ್ಟೇಜ್ ಕೊಡುತ್ತೆ. ಸೊ ಇಷ್ಟೆಲ್ಲ ಮಾಡಿ ಹುಡುಗರು ಒಂದು ಎಸ್ಸೆ ಬರೀತಾರೆ. ನನ್ನನ್ನು ನೀವೇನಕ್ಕೆ ತಗೊಬೇಕು ಅಂದರೆ ಓದೋದ್ರಲ್ಲಿದ್ದೀನಿ, ಸ್ಪೋರ್ಟ್ಸಲ್ಲಿದ್ದೀನಿ, ಎಸ್ಸೆ ಬರೀತೀನಿ, ನಾನು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ನಾನು ಪೇಪರ್ಸ್ ಪಬ್ಲಿಷ್ ಮಾಡಿದ್ದೀನಿ, ಸೊಸೈಟಿಗೆ ಇಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ, ಇಷ್ಟನ್ನೆಲ್ಲ ನೀವು ನಿಮ್ಮನ್ನ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಸೊ ಒಂದು ಯಾವುದೋ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಫೇಸ್ ಮಾಡ್ತೀವಲ್ಲ, ಆ ರೀತಿ ಇವರು ಎಸ್ಸೆ ಬರೆದು ಯೂನಿವರ್ಸಿಟಿಗಳಿಗೆ ಹೇಳ್ಬೇಕು. ಸೊ ಆವಾಗ ಯೂನಿವರ್ಸಿಟಿ ಅವ್ರು ನೋಡ್ತಾರೆ. ಒಂದು 100 ಜನ ಅಪ್ಲಿಕೇಶನಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ಬೆಸ್ಟ್ ಸ್ಟೂಡೆಂಟ್ನ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ಅಂದರೆ ಇಂಡಿಯಾದಲ್ಲಿ ಅದರ ಸ್ಟ್ರೈಟ್ ಫಾರ್ವರ್ಡ್ ಪಾತ್ ಇರುತ್ತೆ. ಒಳ್ಳೆ ರ್ಯಾಂಕ್ ಪಡ್ಕೊಂಡು ಒಂದು ಡಿಗ್ರಿ ಕಾಲೇಜಿಗೆ ಸೇರ್ಕೋಬೋದು. ಬಟ್ ಇಲ್ಲಿ ಬರೀ ರ್ಯಾಂಕ್ ತೊಗೊಂಡು ನಂಬ್ಕೋತೀನಿ ಅಂದರೆ ಅದು ಸಾಕಾಗಲ್ಲ. ನಮಗೆ ಬೇಕಾಗಿರೋ ಕೋರ್ಸ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಬಟ್ ಇಟ್ಸ್ ಇಂಡಿವಿಜುವಲ್ ಚಾಯ್ಸ್. ನನಗೆ ಏನೂ ಮಾಡೋದು ಬೇಕಾಗಿಲ್ಲ, ಬರೀ ಓದ್ಕೊಂಡಿರ್ತೀನಿ, ನಂಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂದರೆ ಆಗಲೂ ಮಾಡ್ಬೋದು. ಯು ಕ್ಯಾನ್ ಟೇಕ್ ಯುವರ್ ಟೈಮ್, ನಿಮ್ಗೆ ಏನು ಬೇಕೋ ಅದು ಮಾಡ್ಬೋದು. ಬಟ್ ಬೇಕಾಗಿರೋ ಕಾಲೇಜು, ಒಂದು ಐವಿ ಲೀಗ್ ಕಾಲೇಜು, ನಮಗೆ ಒಳ್ಳೊಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ಈ ಎಲ್ಲ ಆಸ್ಪೆಕ್ಟ್ಸಲ್ಲೂ ನೀವು ಇರಬೇಕು. ಇದೇ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಆಗಿಬಿಡುತ್ತೆ ಮಕ್ಕಳಿಗೆ. ಇಟ್ಸ್ ನಾಟ್ ಈಸಿ. ಹೈಸ್ಕೂಲ್ಗೆ ಬಂದಾಗ ಒಂದು ಬಿಗ್ ಶಿಫ್ಟ್, ಬಟ್ ದೊಡ್ಡ ಎಕ್ಸ್ಪೋಜರ್ ಇರುತ್ತೆ ಅವ್ರಿಗೆ.